ಇವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ರೋಡ್ ನೋಡ್ರಿ ಇದನ್ನ ಈಗ 10 ವರ್ಷ ಆಯ್ತು. 10 ವರ್ಷ ಆತ. ಇದೇ ಬೆಳೆವ ಈಗ. ಊರಂದ್ಮೇಲೆ ಒಂದು ಪ್ಯಾಟಿ ಬೇಕಲ್ಲ, ಪ್ಯಾಟಿನೇ ಇಲ್ಲ ಅಂದ್ರೆ ಇದು ಊರ್ ಹೆಂಗಾಗ್ತದೆ? ಸರ್ MLA MP ಏನ್ ಮಾಡಕ್ ಕುಂತಾರ? ಅವ್ರು ಏನು ಡ್ಯಾನ್ಸ್ ಮಾಡ್ತಾರೆ ಇಬ್ರು ಸೇರಿ. ಗಟ್ರ ಇಲ್ಲ, ಏನಿಲ್ಲ, ನೀರು ಹೋಗಂಗಿಲ್ಲ, ಒತ್ಕೊಂಡ್ ಬೀಳ್ತಾವು, ಆಕ್ಸಿಡೆಂಟ್ ಆಗಾಕುಂತಾವು. ಒಂದು ಬಸ್ ಹೋಗಕ್ಕಾಗಲ್ಲ. ಬಸ್ ಹೋಗ್ಬೇಕಂದ್ರೆ ನೋಡ್ರಿ ಎಷ್ಟು ಗ್ಯಾಪ್ ಸಿಗುತ್ತೆ ಅಂತ ನಿಮ್ಗೆ ನೀವು ಗಮನಿಸ್ತಾ ಇದೀರಲ್ಲ. ತಮ್ಮ ಇರ ಅದೇನ್ ಹೊಡೆದಿ ಕಿಕ್ಕ ಇಲ್ಲೈತು ಎರಡು ಕಡೆ ಐತಿ ಆತು ಬಿಡ್ಲ ಚಲೋ ಹುಡುಗರ ಕಷ್ಟ ನೋಡಕ್ಕಾಗೋಲ್ರಿ. ಬೆಳಗ್ಗೆ ಎಲ್ಲ ಫುಲ್ ಬಸ್ನೊಳಗೆ ದೋತಾಡ್ಕೊಂತ ಬರ್ತಾರೆ ಎಲ್ಲರೂ. ಅದೇ ಕ್ರೇಜ್ ಪಾಪ, ಏನ್ ಮಾಡೋಣ. ನಮಸ್ಕಾರ ರೀ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ಇವತ್ತು ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿಗೆ ಬಂದಿವ್ರಿ. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ. ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂಥ MLA ಬಸವರಾಜ್ ಶಿವಣ್ಣನವರ್, ಜೊತೆಗೆ MP ಆಗಿ ಬಸವರಾಜ ಬೊಮ್ಮಾಯಿ ಕೂಡ ಇದ್ದಾರೆ, ಹಾವೇರಿಯ MP ಆಗಿ. ಬ್ಯಾಡಗಿ ಒಣಮೆಣಸಿನಕಾಯಿ ನಾಡು. ಇಲ್ಲಿ ಕೋಟಿ ವ್ಯವಹಾರ ಆಗುತ್ತೆ, ಕೋಟಿ ಹಣ ಇಲ್ಲಿ ವಹಿವಾಟಾಗುತ್ತೆ. ತೆರಿಗೆ ಸಿಕ್ಕಾಪಟ್ಟೆ ಹಣ ಸರ್ಕಾರದ ಬೊಕ್ಕಸಕ್ಕೆ ಹೋಗಿ ತುಂಬುತ್ತೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಹೇಳ್ಬೋದು. ಬ್ಯಾಡಗಿಯಲ್ಲಿ ಇಡೀ ವಿಶ್ವದಲ್ಲೇ ಇರುವಂಥ ಏಕೈಕ ಮೆಣಸಿನಕಾಯಿ ಮಾರುಕಟ್ಟೆ. ಆದರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಕುಂಠಿತಗೊಂಡಿದೆ. ಇಂಥ ಜಾಗಕ್ಕೆ ಈಗ ರಿಪಬ್ಲಿಕ್ ಕನ್ನಡ ಬಂದಿದ್ದೀವಿ. ಇಲ್ಲಿ ರಸ್ತೆ ಅಗಲೀಕರಣ ಇಲ್ಲ, ರಸ್ತೆ ಗುಂಡಿಗೆ ಮುಕ್ತಿ ಇಲ್ಲ, ಜನರು ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ. ಬೆಂಗಳೂರಿಗಿಂತ ಭಯಂಕರವಾಗಿ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಸಂಜೆ ಹೊತ್ತಾಯಿತು ಅಂತಂದರೆ. ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬನ್ನಿರಿ, ಜನರು ಏನು ಹೇಳ್ತಾರೆ, ಇಲ್ಲಿನ ಸಮಸ್ಯೆ ಬಗ್ಗೆ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ತಾಂಡವಾಡ್ತಾ ಇದೆ, ಇಲ್ಲಿವರೆಗೂ ಯಾಕೆ ಈ ಸಮಸ್ಯೆಗೆ ಮುಕ್ತಿ ಹಾಡಿಲ್ಲ, ಕೇಳೋಂಬರ್ರಿ. ನಿಮ್ಮ ಹೆಸರು? ಬೀರಪ್ಪ ಅಂತಾರೆ. ವೀರಪ್ರಿ, ಏನ್ರಿ ಇದು ರೋಡ್ ರಸ್ತೆ ಅಗಲೀಕರಣ ಇಲ್ಲ, ಏನಿಲ್ಲ, ಅಂಥ ಬ್ಯಾಡಗಿ ವಿಶ್ವವಿಖ್ಯಾತ ಬ್ಯಾಡಗಿ ಐತ್ರಿ. ಐತ್ರಿ, ನಾವು ಸಣ್ಣದಿಂದ ನೋಡ್ತಿದ್ದೀವಿ, ಮಾಡ್ತೀವಿ ಅಂತ ಮಾರ್ಕ್ ಹಾಕ್ತಾರ. ಸಣ್ಣವರಿಂದ ಅಲ್ಲೆಲ್ಲ ಮಾರ್ಕ್ ಹಾಕ್ಯಾರಿ, ಅಲ್ಲಿ ನೋಡಿ ಮಾರ್ಕ್ ಹಾಕ್ಯಾರ, ಇಲ್ಲಿ ಅಲ್ಲೆಲ್ಲ ಮಾರ್ಕ್ ಹಾಕ್ತಿದಾರ. ಅವಾಗಿಂದನು ಅಲ್ಲಿ ಗಂಟೆ ಮಾರ್ಕ್ ಹಾಕ್ಯಾರ, ಮಾಡ್ತಾರಂತ ಮಾರ್ಕ್ ಹಾಕ್ಯಾರ. ನಾವು ಮುದುಕರು ಹಾಕಿ ಬಂದೀವಿ, ಮದುವೆ ಆಯ್ತು, ಮಕ್ಳು ಆದವು, ಏನಾದ್ರು ರೋಡ್ ಆಗಲಿಲ್ಲ. ನೀವು ಮುದುಕರಾಗಿ ಬಂದಿರಿ ಈಗ? ಏನು ಹಾಕ್ತೇವ್ರಿ, ಹೆಂಗದಿಯೋ ಮರ ರೀ ವಯಸ್ಸು ನಾವು ಸಣ್ಣರಿದ್ವಿ ಅವಾಗಿಂದ. ಸಣ್ಣವರಿದ್ದಾಗಲೇ ಮಾರ್ಕ್ ಹಾಕ್ಯಾರ. ಇನ್ನು ನಿಮ್ಮ ಮಕ್ಳು ಸಣ್ಣವರಾದ್ರೂ ಇವರು ಮಾಡೋಲ್ರು. ಯಾವಾಗ ಮಾಡ್ತಾರೋ ಯಾವ ಮೇಲೆ ಏನು ಮಾಡಕ್ ಕುಂತಾರ? ಪಾಪ ಅವರು ಬರ್ತಾರ, ಮಾಡ್ತೇವೆ ಅಂತಾರ, ಆಶ್ವಾಸನೆ ಕೊಡ್ತಾರ, ಹೋಗ್ತಾರ ಅಷ್ಟೇ. ಬಿಡ್ರಿ, ಚಲೋ. ನಮಸ್ಕಾರ ರೀ ಸರ, ಏನು ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅವ್ರೆ, ಏನಿದು ವಿಶ್ವವಿಖ್ಯಾತ ಬ್ಯಾಡಗಿ ರೋಡೇ ಇಲ್ರಿ, ಅಭಿವೃದ್ಧಿ ಶೂನ್ಯನ. ರೋಡ್ ನೋಡ್ರಿ ಇದನ್ನ ಈಗ 10 ವರ್ಷ ಆಯ್ತು. 10 ವರ್ಷ ಆತ. ಇದೇ ಬೆಳೆವ ಈಗ. ಮಾಡ್ತೇವೆ ಅಂತಾರ, ಮಾಡಕ್ತಾ ಇರಲ್ಲ ಅದನ್ನ. ಏನ್ ಮಾಡ್ತೀವಿ ಅಂತಾರ? ಅಗಲೀಕರಣ ಮಾಡತ್ತೇವೆ ಅಂತಾರ. ನಿಮ್ಮವರೆಲ್ಲ ಒಬ್ಬೇಕಲ್ಲ ಮತ್ತೆ ಅಗಲೀಕರಣಕ್ಕೆ? ಎಲ್ಲ ಒಬ್ಬೇಕಲ್ಲ ಇವ್ರು? ಎಲ್ಲರೂ ಒಪ್ಪಿಸ್ಬೇಕ್ರಿ. ರೋಡ್ ಮಾತೆ ಅವ್ರಿಗೆ ನೋಡ್ಕೋಬೇಕು, ಜನರಿಗೆ ಕಾಂಪೋಸಿಷನ್ ಕೊಟ್ರೆ ಎಲ್ಲರೂ ಅಗಲ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದ್ರ ತಕ್ಕಂಗೆ ಕೊಡ್ಬೇಕು, ಬೆಲೆ ಕೊಡ್ಬೇಕು ಗೌರ್ಮೆಂಟ್. ಬಂದು ಬಗಿತೀನಿ ಅಂದ್ರೆ ಆಗುತ್ತಾ? ಆಗೋದಲ್ಲ. ಏನ್ ಮಾಡಕ್ ಕುಂತಾರ MLA ಮತ್ತೆ? MLA ಏನ್ ಮಾಡಕತ್ತಾರ ಅಂದ್ರೆ ಅವ್ರೆ ಹೇಳೋದು ಸಾಕಾಗೈತಿ. ಮನವಿ ಕೊಟ್ಟಾರ, ಎಲ್ಲದಾಗೈತಿ. ಸ್ಟ್ರೈಕು ಮಾಡಾವಿ ರೈತರಿಂದ. ಎಲ್ಲರಿಗೂ ತೊಂದರೆ ಅದು. ಎಲ್ಲರಿಗೂ ತೊಂದರೆ. ಹೌದು. ಮತ್ತೆ ಎಷ್ಟು ವರ್ಷ ಆಗ್ತದೆ ಹಿಂಗಾಗಿ? ಈಗೆಲ್ಲ 20 ವರ್ಷ ಆದ್ರೆ ಅಗಲೀಕರಣ ಮಾಡಿದ್ವಿ ಅಂತ ಹೇಳಕತ್ತಿ. ಇಲ್ಲಿವರೆಗೂ ಆಗಿಲ್ಲ. 4 MLA ಹೋದ್ರಿ ಈಗ. 4 MLA ಮುಗಿತ. ಇವತ್ತಿಗೆ ಇನ್ನೂ ಮಾಡಕ್ ತಯಾರಿಲ್ಲ ಅವ್ರು. ಏನು ಮಾಡೋಲ್ರ. ನಿಮ್ಮ ಹೆಸ್ರೇನ್ರಿ? ಜಗದೀಶ್. ಏನ್ ಕೆಲಸ ಮಾಡ್ತೀರಿ? ಕಾರ್ಪೆಂಟ್ರ್. ರೋಡ ಇಲ್ರಿ? ರೋಡ ಇಲ್ಲಿ ಬಿಡ್ರಿ, ಇದು 20 ವರ್ಷದ ಹಿಂಗ ಅಡ್ಡಾಡದ ಇದು. ಮಳೆಗಾಲ ಅಂತ ಏನು ಅಡ್ಡಾಡಂಗಿಲ್ಲ. ಮಳೆಗಾಲದಲ್ಲಿ ಫುಲ್ ಗೊಚ್ಚೆ. ಅದೆಲ್ಲ ಪೇಪರ್ನಾಗೆಲ್ಲ ಬಂದೈತಲ್ಲ ಟೈಮ್ನಾಗ. ಎಲ್ಲ ಕಡೆ ಬಂದೈತ್ರಿ ನೋಡ್ರಿ. ಹೌದೌದು. ಆದ್ರೂ ನಾವು ಬೆಂಗಳೂರಿಂದ ಬಂದೀವಿ ನೋಡ್ರಿ, ಇದು ಮತ್ತೆ ಸಮಸ್ಯೆ ಬಗೆಹರಿಸ್ಬೇಕಂತ. ಸಮಸ್ಯೆ ದಿನಾನು ನೋಡ್ತೇವೆ ಟಿವಿ ಒಳಗ ನಿಮ್ ಪ್ರೋಗ್ರಾಮ್. ನೋಡ್ತೀರಿ? ದಿನ ಐತಿ ನೋಡ್ರಿ. ಮತ್ತೆ ಏನ್ ಹಿಂಗ್ 3 ಗಂಟೆ ಬಂದೀವಿ ನೋಡ್ರಿ. ಈಗ ನೀವೇ ಹೇಳ್ಬೇಕ, ರಿಪಬ್ಲಿಕ್ ಬಗೆಹರಿಸ್ಬೇಕು ಸಮಸ್ಯೆನಾ. ಬಗೆಹರಿಸೋಣ. ಆತ ಚಲೋ ಹೊಡ್ರಿ. ಇರಿ ತಮ್ಮ, ಇರ ಅದೇನ್ ಹೊಡೆದಿ ಕಿಕ್ ಇಲ್ಲೈತಿ? ಎರಡು ಕಡೆ ಐತಿ. ಎರಡು ಕಡೆ ಐತಿ. ಆತು ಬಿಡ್ಲೆ, ಚಲೋ. ಇಂಥ ರೋಡ್ನಾಗ ಹೆಂಗ್ ಓಡಾಡ್ತೀವೋ ತಮ್ಮ? ಏನ್ ಮಾಡದ್ರಿ ಮತ್ತೆ, ಓಡಾಡ್ಲೇಬೇಕಲ್ಲ. ಸ್ವಲ್ಪ ಯಾಮಾರ್ತಂದ್ರೆ ಟಚ್ ಅನಿವಾರ್ಯ, ಮಾಡ್ಲೇಬೇಕಲ್ಲ. ಏನು ಅನಿವಾರ್ಯ? ಹೋಗ್ಲೇಬೇಕಲ್ಲ, ಅನಿವಾರ್ಯ. ಆಡ್ಲೇಬೇಕಂತ. ಹೌದು. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಮಾಲ್ತೇಶ್ ಅವ್ರೆ, ಏನ್ರಿ ಇದು ರೋಡ್ ಅಗಲೀಕರಣ ಆಗೋಲ್ದು, ಏನು ಕತೆ? ಹಂಗೆ ರಾಜಕೀಯ ಏನು ರಾಜಕೀಯ ಆಗತೈತಿ ಇಲ್ಲಿ? ಹಂಗೆ ಅವ್ರೊಬ್ರು ಇವ್ರೊಬ್ರು ಮಾಡ್ತಾ ಇರ್ತಾರೆ. ಪಾಪ ಸಾರ್ವಜನಿಕ ಸಾಯ್ತಾ ಇಲ್ಲಿ. ಅದೇ ಮತ್ತೆ ಅದಕ್ಕೆ ಏನು ಅಂತ್ಯ ಇಲ್ಲ? ಅಂತ್ಯ ಹಾಡ್ಬೇಕು. ಯಾರು?
ರಾಜಕೀಯ ಮಂದಿ ಹಾಡ್ಬೇಕು ಈಗ. ಏನ್ ಮಾಡಕ್ ಕುಂತಾರ MLA MP ಏನ್ ಮಾಡಕ್ ಕುಂತಾರ? ಅವ್ರು ಏನು ಡ್ಯಾನ್ಸ್ ಮಾಡ್ತಾರೆ ಇಬ್ರು ಸೇರಿ ಎಲ್ಲಿ ಅಲ್ಲ ಇದ್ರಾಗ ಐದ್ಯಾಗ IBಯಾಗ ಡ್ಯಾನ್ಸ್ ಮಾಡ್ತಾರ? ಅಂತದೇನು ವ್ಯವಸ್ಥೆ ಇಲ್ವಲ್ಲ ಅಲ್ಲಿ? ಐತಿ ಐತಿ ಎಲ್ಲ ಐತಿ. ಎಲ್ಲ ಐತಿ. ಓಹೋ ಹಿಂಗೆಲ್ಲ ಮಾಡ್ತಾರಂತ ಆತ. ಮತ್ ಇಲ್ಲಿ ಜನ ಕುಣ್ಕೊಂಡ್ ಓಡ್ಸಕತ್ತಾರಲ್ಲ. ಸಾಯ್ತಾ ಇದಾರೆ ಇಲ್ಲಿ ರೋಡ್ನಲ್ಲಿ. ಪಾಪ ಬಿಸ್ನೆಸ್ ಇಲ್ಲ ಏನಿಲ್ಲ ಪಾಪ ಎಲ್ಲ ಇಲ್ಲಿ ಎಲ್ಲ ಹಾಳಾಗ್ತಾ ಇದಾರೆ ಎಲ್ಲ ರೋಡ್ನಲ್ಲಿ. ಏನ್ ಸರ್ ನಿಮ್ಮ ಹೆಸರು? ಸತ್ಯನಾರಾಯಣ ಅಂತೇಳಿ ಸತ್ಯನಾರಾಯಣ ಸತ್ಯ ಹೇಳಿ. MLA ಏನ್ ಮಾಡಕ್ ಕುಂತಾರ? ಏನು ಮಾಡಕತ್ತಲ್ರಿ ಸುಮ್ಮನೆ ಅದಾರ. ಸುಮ್ನೆ ಏನ್ ಮಾಡ್ತಾವ್ರ? ಅವ್ರು ಏನ್ ಮಾಡ್ತಾರ ನಮ್ಗೆ ಹೆಂಗ್ ಗೊತ್ತಾಗತ್ರಿ? ಓಟ್ ಹಾಕಿರಿ? ಹಾಕ್ತೇವ್ರಿ. ಗೆದ್ದವ್ರಿ? ಗೆದ್ದತ್ರಿ. ಗೆದ್ದವ್ರಿ? ಗೆದ್ದವ್ರ ಗೆದ್ದ ಏನ್ ಮಾಡಕ್ ಕುಂತಾರ್ರಿ? ಅವ್ರಿಗೆ ಗೊತ್ತ್ರಿ. ಇವತ್ತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ರೋಡ್ ನೋಡ್ರಿ ಇದನ್ನ ಈಗ 10 ವರ್ಷ ಆಯ್ತು. 10 ವರ್ಷ ಆತ. ಇದೇ ಬೆಳೆವ ಈಗ. ಊರಂದಲ್ಲಿ ಒಂದು ಪ್ಯಾಟಿ ಬೇಕಲ್ಲ. ಪ್ಯಾಟಿನೇ ಇಲ್ಲ ಅಂದ್ರೆ ಇದು ಊರ್ ಹೆಂಗಾಗ್ತದೆ? ಸರ್ MLA MP ಏನ್ ಮಾಡಕ್ ಕುಂತಾರ? ಅವ್ರು ಏನು ಡ್ಯಾನ್ಸ್ ಮಾಡ್ತಾರೆ ಇಬ್ರು ಸೇರಿ. ಗಟ್ರ ಇಲ್ಲ ಏನಿಲ್ಲ, ನೀರು ಹೋಗಂಗಿಲ್ಲ, ಒತ್ಕೊಂಡ್ ಬೀಳ್ತಾವು, ಆಕ್ಸಿಡೆಂಟ್ ಆಗಾಕುಂತಾವು. ಒಂದು ಬಸ್ ಹೋಗಕ್ಕಾಗಲ್ಲ. ಬಸ್ ಹೋಗ್ಬೇಕಂದ್ರೆ ನೋಡ್ರಿ ಎಷ್ಟು ಗ್ಯಾಪ್ ಸಿಗುತ್ತೆ ಅಂತ ನಿಮ್ಗೆ ನೀವು ಗಮನಿಸ್ತಾ ಇದೀರಲ್ಲ. ತಮ್ಮ ಇರ ಅದೇನ್ ಹೊಡೆದಿ ಕಿಕ್ಕ ಇಲ್ಲ ಐತೆ ಎರಡು ಕಡೆ ಐತೆ ಆತು ಬಿಡ್ಲ ಚಲೋ ಹುಡುಗರ ಕಷ್ಟ ನೋಡಕ್ಕಾಗಲ್ರಿ. ಬೆಳಗ್ಗೆ ಎಲ್ಲ ಫುಲ್ ಬಸ್ನೊಳಗೆ ದೋತಾಡ್ಕೊಂತ ಬರ್ತಾರೆ ಎಲ್ಲರೂ. ಅದೇ ಕ್ರೇಜು ಪಾಪ ಏನ್ ಮಾಡೋಣ. ನಮಸ್ಕಾರ ರೀ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದವಿತ್. ಇವತ್ತು ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿಗೆ ಬಂದಿವ್ರಿ. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ. ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂಥ MLA ಬಸವರಾಜ್ ಶಿವಣ್ಣನವರ್, ಜೊತೆಗೆ MP ಆಗಿ ಬಸವರಾಜ ಬೊಮ್ಮಾಯಿ ಕೂಡ ಇದ್ದಾರೆ, ಹಾವೇರಿಯ MP ಆಗಿ. ಬ್ಯಾಡಗಿ ಒಣಮೆಣಸಿನಕಾಯಿ ನಾಡು. ಇಲ್ಲಿ ಕೋಟಿ ಕೋಟಿ ವ್ಯವಹಾರ ಆಗುತ್ತೆ. ಕೋಟಿ ಹಣ ಇಲ್ಲಿ ವಹಿವಾಟಾಗುತ್ತೆ. ತೆರಿಗೆ ಸಿಕ್ಕಾಪಟ್ಟೆ ಹಣ ಸರ್ಕಾರದ ಬೊಕ್ಕಸಕ್ಕೆ ಹೋಗಿ ತುಂಬುತ್ತೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಹೇಳ್ಬೋದು. ಬ್ಯಾಡಗಿಯಲ್ಲಿ ಇಡೀ ವಿಶ್ವದಲ್ಲೇ ಇರುವಂಥ ಏಕೈಕ ಮೆಣಸಿನಕಾಯಿ ಮಾರುಕಟ್ಟೆ. ಆದರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಕುಂಠಿತಗೊಂಡಿದೆ. ಇಂಥ ಜಾಗಕ್ಕೆ ಈಗ ರಿಪಬ್ಲಿಕ್ ಕನ್ನಡ ಬಂದಿದ್ದೀವಿ. ಇಲ್ಲಿ ರಸ್ತೆ ಅಗಲೀಕರಣ ಇಲ್ಲ, ರಸ್ತೆ ಗುಂಡಿಗೆ ಮುಕ್ತಿ ಇಲ್ಲ. ಜನರು ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ. ಬೆಂಗಳೂರಿಗಿಂತ ಭಯಂಕರವಾಗಿ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಸಂಜೆ ಹೊತ್ತಾಯಿತು ಅಂತಂದರೆ. ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬನ್ನಿರಿ, ಜನರು ಏನು ಹೇಳ್ತಾರೆ, ಇಲ್ಲಿನ ಸಮಸ್ಯೆ ಬಗ್ಗೆ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ತಾಂಡವಾಡ್ತಾ ಇದೆ, ಇಲ್ಲಿವರೆಗೂ ಯಾಕೆ ಈ ಸಮಸ್ಯೆಗೆ ಮುಕ್ತಿ ಹಾಡಿಲ್ಲ, ಕೇಳೋಂಬರ್ರಿ. ಏನು ನಿಮ್ಮ ಹೆಸರು? ವೀರಪ್ಪ ಅಂತಾರೆ. ವೀರಪ್ರಿ, ಏನ್ರಿ ಇದು ರೋಡ್ ರಸ್ತೆ ಅಗಲೀಕರಣ ಇಲ್ಲ, ಏನಿಲ್ಲ, ಅಂಥ ಬ್ಯಾಡಗಿ ವಿಶ್ವವಿಖ್ಯಾತ ಬ್ಯಾಡಗಿ ಐತ್ರಿ. ನಾವು ಸಣ್ಣರಿಂದ ನೋಡ್ತಿದ್ದೀವಿ, ಮಾಡ್ತೀವಿ ಅಂತ ಮಾರ್ಕ್ ಹಾಕ್ತಾರ. ಸಣ್ಣವರಿಂದ ಅಲ್ಲೆಲ್ಲ ಮಾರ್ಕ್ ಹಾಕ್ಯಾರಿ. ಅಲ್ಲಿ ನೋಡಿ ಮಾರ್ಕ್ ಹಾಕ್ಯಾರ. ಇಲ್ಲಿ ಅಲ್ಲೆಲ್ಲ ಮಾರ್ಕ್ ಹಾಕ್ತಿದಾರ. ಅವಾಗಿಂದನು ಅಲ್ಲಿ ಗಂಟೆ ಮಾರ್ಕ್ ಹಾಕ್ಯಾರ. ಮಾಡ್ತಂತ ಮಾರ್ಕ್ ಹಾಕ್ಯಾರ. ನಾವು ಮುದುಕರಾಗಿ ಬಂದೀವಿ, ಮದುವೆ ಆಯ್ತು, ಮಕ್ಳು ಆದವು, ಏನಾದ್ರು ರೋಡ್ ಆಗಲಿಲ್ಲ. ನೀವು ಮುದುಕರಾಗಿ ಬಂದಿರಿ ಈಗ? ಏನು ಹಾಕ್ತೇವ್ರಿ. ಹೆಂಗದಿ ಮರ ವಯಸ್ಸು ನಾವು ಸಣ್ಣರಿದ್ದೀವಿ, ಅವಾಗಿಂದ ಸಣ್ಣವರಿದ್ದಾಗಲೇ ಮಾರ್ಕ್ ಹಾಕ್ಯಾರ. ಇನ್ನು ನಿಮ್ಮ ಮಕ್ಳು ಸಣ್ಣವರಾದ್ರೂ ಇವರು ಮಾಡೋಲ್ರು. ಯಾವಾಗ ಮಾಡ್ತಾರೋ ಯಾವ ಕಾಲ ಏನು ಮಾಡಕ್ ಕುಂತಾರ ಪಾಪ ಅವರು ಬರ್ತಾರ, ಮಾಡ್ತೇವೆ ಅಂತಾರ, ಆಶ್ವಾಸನೆ ಕೊಡ್ತಾರ, ಹೋಗ್ತಾರ ಅಷ್ಟೇ. ಆಗ್ಬಿಡ್ರಿ ಚಲೋ. ನಮಸ್ಕಾರ ರೀ ಸರ, ಏನು ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅವರೇ, ಏನಿದು ವಿಶ್ವವಿಖ್ಯಾತ ಬ್ಯಾಡಗಿ ರೋಡೇ ಇಲ್ರಿ, ಅಭಿವೃದ್ಧಿ ಶೂನ್ಯನ? ರೋಡ್ ನೋಡ್ರಿ ಇದನ್ನ ಈಗ 10 ವರ್ಷ ಆಯ್ತು. 10 ವರ್ಷ ಆತ. ಇದೇ ಬೆಳೆವ ಈಗ. ಈಗ ಮಾಡ್ತೇವೆ ಅಂತಾರ, ಮಾಡಕ್ ತಯಾರಿಲ್ಲ ಅದನ್ನ. ಏನ್ ಮಾಡ್ತೀವಿ ಅಂತಾರ? ಅಗಲೀಕರಣ ಮಾಡತ್ತೇವೆ ಅಂತಾರ. ನಿಮ್ಮವರೆಲ್ಲ ಒಬ್ಬೇಕಲ್ಲ ಮತ್ತೆ ಅಗಲೀಕರಣಕ್ಕೆ ಎಲ್ಲ ಒಬ್ಬೇಕಲ್ಲ ಇವ್ರು? ಎಲ್ಲರೂ ಒಪ್ಪಿಸ್ಬೇಕ್ರಿ. ರೋಡ್ ಮತ್ತೆ ಅವ್ರ ನೋಡ್ಕೋಬೇಕು ಜನರಿಗೆ. ಕಾಂಪೋಸಿಷನ್ ಕೊಟ್ರೆ ಎಲ್ಲರೂ ಅಗಲ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರ. ಅದ್ರ ತಕ್ಕಂಗೆ ಕೊಡ್ಬೇಕು ಬೆಲೆ ಕೊಡ್ಬೇಕು ಗೌರ್ಮೆಂಟ್. ಬಂದು ಬಗಿತೀನಿ ಅಂದ್ರೆ ಆಗುತ್ತಾ? ಆಗೋದಲ್ಲ. ಏನ್ ಮಾಡಕ್ ಕುಂತಾರ MLA ಮತ್ತೆ? MLA ಏನು ಮಾಡಕತ್ತಾರ ಅಂದ್ರೆ ಅವ್ರೆ ಹೇಳಿದ ಸಾಕಾಗೈತಿ. ಮನವಿ ಕೊಟ್ರ ಎಲ್ಲದಾಗೈತಿ. ಸ್ಟ್ರೈಕು ಮಾಡವಿ ರೈತರಿಂದ. ಎಲ್ಲರಿಗೂ ತೊಂದರೆ ಅದು. ಎಲ್ಲರಿಗೂ ತೊಂದರೆ. ಹೌದು. ಮತ್ತೆ ಎಷ್ಟು ವರ್ಷ ಆಗ್ತಿದೆ ಹಿಂಗಾಗಿ? ಇವೆಲ್ಲ 20 ವರ್ಷ ಆದ್ರೆ ಅಗಲೀಕರಣ ಮಾಡಿದ್ವಿ ಅಂತ ಹೇಳಕತ್ತಿ. ಇಲ್ಲಿವರೆಗೂ ಆಗಿಲ್ಲ. 4 MLA ಹೋದ್ರಿ ಈಗ. 4 MLA ಮುಗಿತ. ಇವತ್ತಿಗೆ ಇನ್ನೂ ಮಾಡಕ್ ತಯಾರಿಲ್ಲ ಅವ್ರು. ಏನು ಮಾಡೋಲ್ರ. ನಿಮ್ಮ ಹೆಸರೇನ್ರಿ? ಜಗದೀಶ್. ಏನ್ ಕೆಲಸ ಮಾಡ್ತೀರಿ? ಕಾರ್ಪೆಂಟ್ರ. ರೋಡ ಇಲ್ರಿ? ರೋಡ ಇಲ್ಲ ಬಿಡ್ರಿ, ಇದು 20 ವರ್ಷದ ಹಿಂಗ ಅಡ್ಡಾಡದ ಇದು. ಮಳೆಗಾಲ ಅಂತ ಏನು ಅಡ್ಡಾಡಂಗಿಲ್ಲ. ಮಳೆಗಾಲದಲ್ಲಿ ಫುಲ್ ಗೊಚ್ಚೆ. ಅದೆಲ್ಲ ಪೇಪರ್ನಾಗ ಎಲ್ಲ ಬಂದೈತಲ್ಲ ಟೈಮ್ನಾಗ. ಎಲ್ಲ ಕಡೆ ಬಂದೈತ್ರಿ ನೋಡ್ರಿ. ಹೌದೌದು. ಆದ್ರೂ ನಾವು ಬೆಂಗಳೂರಿಂದ ಬಂದೀವಿ ನೋಡ್ರಿ, ಇದು ಮತ್ತೆ ಸಮಸ್ಯೆ ಬಗೆಹರಿಸ್ಬೇಕಂತ. ಸಮಸ್ಯೆ ದಿನಾನು ನೋಡ್ತೇವೆ ಟಿವಿ